ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ತನು ಪಾತ್ರಧಾರಿ ಬದಲಾಗಿದ್ದಾರೆ. ತನು ಪಾತ್ರವನ್ನು ನಿಭಾಯಿಸುತ್ತಿದ್ದಂತಹ ಯುಕ್ತ ಈ ಒಂದು ಪಾತ್ರದಿಂದ ಹೊರ ನಡೆದಿದ್ದು, ಈ ಒಂದು ಪಾತ್ರಕ್ಕೆ ಗುಡ್ ಬೈ ಹೇಳಿಕೆ ಕಾರಣ ಏನು, ಹಾಗೆ ತನು ಪಾತ್ರಕ್ಕೆ ಬಂದಿರತಕ್ಕಂಥ ಹೊಸ ನಟಿ ಯಾರು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ವಿಶ್ವನ ಜೊತೆಗಾತಿಯಾಗಿ ತನು ಪಾತ್ರವನ್ನು ನಿಭಾಯಿಸುತ್ತಿದ್ದಂತಹ ಯುಕ್ತ ಬಹಳ ಅಚ್ಚುಕಟ್ಟಾಗಿ ಪಾತ್ರವನ್ನು ನಿಭಾಯಿಸ್ತಾ ಇದ್ರು. ಆದರೆ ಇದೀಗ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ ಜಿ ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ತನು ಪಾತ್ರವನ್ನು ನಿಭಾಯಿಸಲು ಸಾಧ್ಯವಾಗ್ತಿಲ್ಲ ಅಂತ ಇದೀಗ ಪಾತ್ರದಿಂದ ಹೊರ ನಡೆದಿದ್ದು, ಈ ಪಾತ್ರಕ್ಕೆ ಹೊಸ ನಟಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿಯವರು ಧನಂಜಯ್ ಅಂದರೆ ಇದೇ ಸೀರಿಯಲ್ನಲ್ಲಿ ಸಿದ್ದೇಗೌಡರು ಪಾತ್ರ ಮಾಡ್ತಿರ್ತಕ್ಕಂಥ ಧನಂಜಯ್ ಅವರ ತಂಗಿ, ಜೊತೆಗೆ ಚೆಲ್ವಿಯವರ ತಾಯಿ ಪಾತ್ರವನ್ನು ನಿಭಾಯಿಸ್ತಿರ್ತಕ್ಕಂಥ ಈ ಒಂದು ವ್ಯಕ್ತಿ ಇವರಿಗೂ ಕೂಡ ತಾಯಿಯಂತೆ. ಹೀಗಾಗಿ ಮಹಾಲಕ್ಷ್ಮಿ ಹಾಗೂ ಅವರ ಅಣ್ಣ ಮತ್ತು ತಾಯಿ ಮೂವರು ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಗಳನ್ನು ನಿಭಾಯಿಸ್ತಿದ್ದು ಎಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ ಅಂತ ಹೇಳಬಹುದು. ಏನು, ಇದೀಗ ಈ ಒಂದು ಸೀರಿಯಲ್ಗೆ ಮಹಾಲಕ್ಷ್ಮಿಯವರು ತನ್ನ ಪಾತ್ರವನ್ನು ನಿಭಾಯಿಸಲಿಕ್ಕೆ ಎಂಟ್ರಿ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನುವಂತಹ ಎಲ್ಲ ಊಹಾಪೋಹಗಳು, ಕ್ವಶನ್ಗಳು ಕೂಡ ಮೂಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿ ತಮ್ಮ ಪಾತ್ರವನ್ನು ನಿಭಾಯಿಸ್ತಾರೆ, ಯುಕ್ತ ಅವರು ಜೀವ ತುಂಬಿದ್ದಂತಹ ತನ್ನ ಪಾತ್ರಕ್ಕೆ ಇವರು ಕೂಡ ಜೀವ ತುಂಬ್ತಾರಾ, ಪ್ರೇಕ್ಷಕರು ಇವರನ್ನ ಒಪ್ಕೊಳ್ತಾರಾ, ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.